ವೆಲ್ಕಮ್ ಟು CSR ಸೆಂಟರ್. CSR ಸೆಂಟರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ಪರ್ಚೇಸ್ ಇನ್ವಾಯ್ಸ್ ಮತ್ತು ಪರ್ಚೇಸ್ ರೆಸಿಪ್ಟ್ ಎಂಟ್ರಿಯನ್ನ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತ. ಗೇಟ್ ವೇ ಆಫ್ ಟ್ಯಾಲಿ ಓಚರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ, ಅಥವಾ ಶಾರ್ಟ್ ಕಟ್ ಕೀ ನೀವಿಲ್ಲಿ ವಿ ಲೇಟರ್ ಸಹ ಯೂಸ್ ಮಾಡಬಹುದು. ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಮೊದಲು ನಾವು ಪರ್ಚೇಸ್ ಆರ್ಡರ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ, ನಂತರ ನಾವು ರೆಸಿಪ್ಟ್ ನೋಟ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ, ನಂತರ ನಾವು ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ಯಾವ ರೀತಿಯಾಗಿ ಎಂಟ್ರಿಯನ್ನ ಮಾಡಬೇಕು ಅಂತ. ಸಿಂಗಲ್ ಪ್ರಾಡಕ್ಟ್ ಇದ್ದಾಗ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ, ಒಂದು ಪ್ರಾಡಕ್ಟ್ ಅನ್ನ ನಾವು ಪರ್ಚೇಸ್ ಮಾಡಿದಾಗ ಅಥವಾ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಾಗ ಆ ಎಂಟ್ರಿಯನ್ನ ನಾವು ಯಾವ ರೀತಿಯಾಗಿ ಮಾಡಬೇಕು ಅಂತ. ಅದೇ ರೀತಿಯಾಗಿ ನಾವಿಲ್ಲಿ ಮಲ್ಟಿಪಲ್ ಪ್ರಾಡಕ್ಟ್ಸ್ ಅಂದ್ರೆ ಬೇರೆ ಬೇರೆ ಪ್ರಾಡಕ್ಟ್ ಅನ್ನ ನಾವಿಲ್ಲಿ ಒಂದೇ ಪರ್ಚೇಸ್ ಆರ್ಡರ್ ಅಲ್ಲಿ ಕೊಟ್ಟಾಗ, ಒಂದೇ ಪರ್ಚೇಸ್ ಇನ್ವಾಯ್ಸ್ ಅಲ್ಲಿ ಹಲವಾರು ಪ್ರಾಡಕ್ಟ್ಸ್ ಇದ್ದಾಗ ಯಾವ ರೀತಿಯಾಗಿ ನಾವು ಟ್ಯಾಲಿಯಲ್ಲಿ ಎಂಟ್ರಿ ಮಾಡಬೇಕು ಅಂತ ಇವತ್ತು ನಾವು ನೋಡೋಣ. ಎಸ್ಕೇಪ್ ಮಾಡ್ತಾ ಇದ್ದೀನಿ. ಎಸ್ಕೇಪ್. ಡೇ ಬುಕ್ ಅಲ್ಲಿ ನಾವು ನೋಡೋಣ, ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. ಸೆಕೆಂಡ್ ಪರ್ಚೇಸ್ ಆರ್ಡರ್ ರಾಜ್ ಕಂಪ್ಯೂಟರ್ಸ್. ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಪರ್ಚೇಸ್ ಆರ್ಡರ್ ಅಲ್ಲಿ ನಾವು LG ಲ್ಯಾಪ್ಟಾಪ್ 25 ನಂಬರ್ಸ್, ಮಾನಿಟರ್ 25 ನಂಬರ್ಸ್, ಮದರ್ ಬೋರ್ಡ್ 30 ನಂಬರ್ಸ್, ಮೌಸ್ 30 ನಂಬರ್ಸ್, ರ್ಯಾಮ್ 40 ನಂಬರ್ಸ್ಗೆ ನಾವಿಲ್ಲಿ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. ಪ್ರಾಡಕ್ಟ್ ಇಲ್ಲಿ ನಮಗೆ ಡೆಲಿವರ್ ಆಗಿದೆ. ಈಗ ನಾವು ಮೊದಲು ರೆಸಿಪ್ಟ್ ನೋಟ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ, ನಂತರ ನಾವು ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಮ್ಮ ಪರ್ಚೇಸ್ ಆರ್ಡರ್ ನಂಬರ್ ನೀವು ಇಲ್ಲಿ ನೋಡಬಹುದು. ನಾನಿಲ್ಲಿ ಯಾವ ಕಂಪನಿ ಮೆನ್ಷನ್ ಮಾಡಿಲ್ಲ, ಯಾವ ಕಂಪನಿಯ ಮಾನಿಟರ್, ಯಾವ ಕಂಪನಿಯ ಮದರ್ ಬೋರ್ಡ್, ಯಾವ ಕಂಪನಿಯ ಮೌಸ್, ರ್ಯಾಮ್ ನೀವಿಲ್ಲಿ ಮೆನ್ಷನ್ ಮಾಡಬಹುದು. ನಂತರ ನಾವಿಲ್ಲಿ ಎಸ್ಕೇಪ್ ಮಾಡೋಣ. ಎಸ್ಕೇಪ್. ಓಚರ್. ಪರ್ಚೇಸ್ ಅಲ್ಲಿ ನಾವು ಮೊದಲು ರೆಸಿಪ್ಟ್ ನೋಟ್ ಅನ್ನ ಎಂಟ್ರಿ ಮಾಡೋಣ. ರೆಸಿಪ್ಟ್ ನೋಟ್ ನೀವಿಲ್ಲಿ ನೋಡ್ತಾ ಇರಬಹುದು. ರೆಫರೆನ್ಸ್ ನಂಬರ್. ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಯಾವುದೇ ಕಂಪನಿಯಿಂದ ನಾವಿಲ್ಲಿ ಯಾವುದೇ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದಾಗ ಡಿಲಿವರ್ ನೋಟ್ ಅಥವಾ ಡಿಲಿವರ್ ಚಲನ್ ಅಂತೇಳಿ ನಮಗೆ ಸಿಗುತ್ತೆ, ಅಥವಾ ನಾವು ಯಾವುದೇ ಕಂಪನಿಗೆ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದಾಗ ನಾವು ಸಹ ಡಿಲಿವರ್ ಚಲನ್ ಅಥವಾ ಡಿಲಿವರ್ ನೋಟ್ ಅನ್ನ ಕೊಡಬೇಕಾಗುತ್ತೆ, ಅಥವಾ ನಾವಿಲ್ಲಿ ರೆಫರೆನ್ಸ್ ನಂಬರ್ ಅಂತ ಹೇಳಿ ಸಹ ಕರಿಬಹುದು. ಆ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಇಲ್ಲಿ ಇನ್ವಾಯ್ಸ್ ಮತ್ತು ಡೆಲಿವರಿ ಚಲನ್ ನಂಬರ್ ಸೇಮ್ ಇರುತ್ತೆ. ಸಮ್ ಟೈಮ್ ಇಲ್ಲಿ ಹೆಚ್ಚು ಅಥವಾ ಕಡಿಮೆ ಆಗಬಹುದು, ನೀವು ನೋಡಿ ಎಂಟ್ರಿ ಮಾಡಬೇಕಾಗುತ್ತೆ. ರೆಫರೆನ್ಸ್ ನಂಬರ್ ನಾವಿಲ್ಲಿ ಎಂಟ್ರಿ ಮಾಡೋಣ. 0060 ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ಡೇಟ್ ಅನ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಂತರ ಎಂಟರ್. ಯಾರಿಂದ ನಾವಿಲ್ಲಿ ಪರ್ಚೇಸ್ ಅನ್ನ ಮಾಡ್ತಾ ಇದೀವಿ, ರಾಜ್ ಕಂಪ್ಯೂಟರ್ಸ್, ನಾವು ಅವರಿಂದ ಪರ್ಚೇಸ್ ಅನ್ನ ಮಾಡ್ತಾ ಇದೀವಿ. ಲಿಸ್ಟ್ ಆಫ್ ಆರ್ಡರ್ಸ್ ನೀವಿಲ್ಲಿ ನೋಡಬಹುದು. ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದಾಗ ಪರ್ಚೇಸ್ ಆರ್ಡರ್ ನಂಬರ್ ನಮ್ಗೆ ಇಲ್ಲಿ ಸಿಗುತ್ತೆ. ಈ ನಂಬರ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಕೆಲವು ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಫಿಲ್ ಆಗಿದೆ. ನಂತರ ಎಂಡ್ ಆಫ್ ಲಿಸ್ಟ್. ಅದರ್ ರೆಫರೆನ್ಸ್ ನಂಬರ್ ನೀವಿಲ್ಲಿ ಎಂಟ್ರಿ ಮಾಡಬಹುದು. ಟರ್ಮ್ಸ್ ಆಫ್ ಡೆಲಿವರಿ ನಾವಿಲ್ಲಿ ಕೊಟ್ಟಿದ್ವಿ 10 ಡೇಸ್. ರೆಸಿಪ್ಟ್ ಡಾಕ್ಯುಮೆಂಟ್ ನಂಬರ್ 0060. ನಂತರ ಡಿಸ್ಪ್ಯಾಚ್ ಥ್ರೋ ಡೆಸ್ಟಿನೇಷನ್, ಕ್ಯಾರಿಯರ್ ಏಜೆಂಟ್ ನೇಮ್, ಬಿಲ್ ಆಫ್ ಲ್ಯಾಡಿಂಗ್, LR ನಂಬರ್, ಈ ಎಲ್ಲಾ ಡೀಟೇಲ್ಸ್ ಅನ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್. ಪಾರ್ಟಿ ಡೀಟೇಲ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ರಾಜ್ ಕಂಪ್ಯೂಟರ್ಸ್, ಆ ಕಂಪನಿಯ ಡೀಟೇಲ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಕಂಪನಿಯ ಅಡ್ರೆಸ್, ಫೋನ್ ನಂಬರ್, ವೆಬ್ಸೈಟ್ ಅಥವಾ ಇಮೇಲ್ ID ಇದ್ದಾಗ ನಾವು ಎಲ್ಲಾ ಡೀಟೇಲ್ಸ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಪ್ರತಿ ಕಂಪನಿಗೂ ಸಹ ಅದರದ್ದೇ ಆದ GST ನಂಬರ್, ಟಿನ್ ನಂಬರ್ ಇರುತ್ತೆ. ಆ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್. ಪರ್ಚೇಸ್ ಲೆಡ್ಜರ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಪರ್ಚೇಸ್ ಅಕೌಂಟ್. ಇಲ್ಲಿ ನೀವು ನೋಡಬಹುದು ಯಾವ ಯಾವ ಪ್ರಾಡಕ್ಟ್ ಗಳಿಗೆ ನಾವಿಲ್ಲಿ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ, ಎಲ್ಲಾ ಡೀಟೇಲ್ಸ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ನಾವೀಗ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಯಾವ ಯಾವ ಪ್ರಾಡಕ್ಟ್ ಎಷ್ಟು ನಂಬರ್ ನಾವಿಲ್ಲಿ ಪರ್ಚೇಸ್ ಮಾಡಿದ್ದೀವಿ. ನಾವಿಲ್ಲಿ 25 ನಂಬರ್ಸ್ಗೆ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. 25 ನಂಬರ್ಸ್ ನಮಗೆ ಡೆಲಿವರ್ ಆಗಿದೆ, ಅಥವಾ 20 ನಂಬರ್ಸ್ ಇಲ್ಲಿ ನಮಗೆ ಬಂದಿರಬಹುದು. ಬ್ಯಾಲೆನ್ಸ್ 5 ನಂಬರ್ಸ್ ನಮಗೆ
ನೆಕ್ಸ್ಟ್ 2 ಡೇಸ್ ಅಥವಾ 5 ಡೇಸ್ ನಂತರ ನಮಗೆ ಅವರು ಪ್ರಾಡಕ್ಟ್ ಅನ್ನ ಡೆಲಿವರ್ ಮಾಡಬಹುದು. ಈ ರೀತಿಯಾಗಿ ನಾವಿಲ್ಲಿ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. LG ಲ್ಯಾಪ್ಟಾಪ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಟ್ರ್ಯಾಕಿಂಗ್ ನಂಬರ್, ಡೆಲಿವರಿ ಚಲನ್ ನಂಬರ್ ನಮ್ಗಿಲ್ಲಿ ಬಂದಿದೆ. ಎಂಟರ್. ನಂತರ ಪರ್ಚೇಸ್ ಆರ್ಡರ್ ನಂಬರ್, ನಾವು ಕೊಟ್ಟಿದ್ದಂತಹ ಪರ್ಚೇಸ್ ಆರ್ಡರ್ ನಂಬರ್ ನಮ್ಗಿಲ್ಲಿ ಬಂದಿದೆ. ನಂತರ ಎಂಟರ್. ಆಕ್ಚುಲ್ ನಾವಿಲ್ಲಿ 25 ನಂಬರ್ಸ್ಗೆ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. ಬಿಲ್ಡ್ ಕ್ವಾಂಟಿಟಿ ಅಂದ್ರೆ ಎಷ್ಟು ಪ್ರಾಡಕ್ಟ್ ಇಲ್ಲಿ ನಾವು ರಿಸೀವ್ ಮಾಡಿದೀವಿ ಆ ನಂಬರ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಾವಿಲ್ಲಿ 25 ನಂಬರ್ಸ್ಗೆ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. ನಾವಿಲ್ಲಿ 25 ನಂಬರ್ಸ್ ರಿಸೀವ್ ಮಾಡಿದ್ರೆ 25 ನಂಬರ್ಸ್ ಅಥವಾ 20 ನಂಬರ್ಸ್ ನಾವಿಲ್ಲಿ ರಿಸೀವ್ ಮಾಡಿದ್ರೆ 20 ನಂಬರ್ಸ್ ನಾವಿಲ್ಲಿ ಈ ರೀತಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ರೇಟ್ ಪರ್ ಕಂಪ್ಯೂಟರ್ ನಾವಿಲ್ಲಿ ಬರೀಬೇಕಾಗಿದೆ. ಒಂದು LG ಲ್ಯಾಪ್ಟಾಪ್ಗೆ ನಾವು ಎಷ್ಟು ಪ್ರೈಸ್ ಅನ್ನ ಇಲ್ಲಿ ಪೇ ಮಾಡ್ತಾ ಇದೀವಿ. ನಾನಿಲ್ಲಿ ಕೊಡ್ತಾ ಇದ್ದೀನಿ 5000 ರುಪೀಸ್. ಒಂದು LG ಲ್ಯಾಪ್ಟಾಪ್ ಅನ್ನ ನಾವಿಲ್ಲಿ 5000 ರುಪೀಸ್ಗೆ ಪರ್ಚೇಸ್ ಮಾಡ್ತಾ ಇದೀವಿ. 25 LG ಲ್ಯಾಪ್ಟಾಪ್ ಇಂದ 1,25,000 ರುಪೀಸ್ ಇಲ್ಲಿ ಆಗ್ತಾ ಇದೆ. ನಂತರ ಎಂಟರ್ ನಾವಿಲ್ಲಿ ಮಾಡಬೇಕಾಗುತ್ತೆ. ಯಾವುದೇ ಡಿಸ್ಕೌಂಟ್ ಅನ್ನ ನಾವಿಲ್ಲಿ ರಿಸೀವ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್. ಎಂಡ್ ಆಫ್ ಲಿಸ್ಟ್, ಆಕ್ಚುಯಲ್ ಕ್ವಾಂಟಿಟಿ, ಬಿಲ್ಡ್ ಕ್ವಾಂಟಿಟಿ, ರೇಟ್ ಪರ್ ಯೂನಿಟ್ ಇಲ್ಲಿ ಬಂದಿದೆ, ನೀವು ನೋಡಬಹುದು. ನಂತರ ಎಂಟರ್. ಮಾನಿಟರ್, ಟ್ರ್ಯಾಕಿಂಗ್ ನಂಬರ್ ಅಥವಾ ಡೆಲಿವರಿ ಚಲನ್ ನಂಬರ್, ನಮ್ಮ ಪರ್ಚೇಸ್ ಆರ್ಡರ್ ನಂಬರ್, ಆಕ್ಚುಯಲ್ ಕ್ವಾಂಟಿಟಿ, ಬಿಲ್ಡ್ ಕ್ವಾಂಟಿಟಿ ನಾವಿಲ್ಲಿ 15 ನಂಬರ್ಸ್ ಮಾಡೋಣ. ನಾವಿಲ್ಲಿ ಮಾನಿಟರ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ. 25 ನಂಬರ್ಸ್ಗೆ ನಾವಿಲ್ಲಿ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. 15 ನಂಬರ್ಸ್ ಮಾನಿಟರ್ ಮಾತ್ರ ನಮ್ಗಿಲ್ಲಿ ರಿಸೀವ್ ಆಗಿದೆ. ಉಳಿದ 10 ನಂಬರ್ಸ್ ನೆಕ್ಸ್ಟ್ 5 ಡೇಸ್ ಅಲ್ಲಿ ನಮಗೆ ರಿಸೀವ್ ಆಗುತ್ತೆ. ಆ ರೀತಿ ಇದ್ದಾಗ ನಾವಿಲ್ಲಿ 15 ನಂಬರ್ಸ್ ಅನ್ನ ಬರಿಬೇಕಾಗುತ್ತೆ. ಆಕ್ಚುಯಲ್ ಕ್ವಾಂಟಿಟಿ 25 ನಂಬರ್ಸ್, ಬಿಲ್ಡ್ ಕ್ವಾಂಟಿಟಿ 15 ನಂಬರ್ಸ್. ರೇಟ್ ಪರ್ ಮಾನಿಟರ್ ನಾವಿಲ್ಲಿ ಬರಿಬೇಕಾಗಿದೆ. 4000 ರುಪೀಸ್ ಪರ್ ಮಾನಿಟರ್ ನಾವಿಲ್ಲಿ ಪೇ ಮಾಡ್ತಾ ಇದೀವಿ. ನಂತರ ಎಂಟರ್. ಯಾವುದೇ ಡಿಸ್ಕೌಂಟ್ ನಾವಿಲ್ಲಿ ತಗೊಳ್ತಾ ಇಲ್ಲ. ನಂತರ ಎಂಟರ್. ಎಂಡ್ ಆಫ್ ಲಿಸ್ಟ್, ಆಕ್ಚುಯಲ್ ಕ್ವಾಂಟಿಟಿ, ಬಿಲ್ಡ್ ಕ್ವಾಂಟಿಟಿ, ಟೋಟಲ್ ಅಮೌಂಟ್ ಇಲ್ಲಿ ಬಂದಿದೆ. ನಂತರ ಎಂಟರ್. ಮದರ್ ಬೋರ್ಡ್, ಟ್ರ್ಯಾಕಿಂಗ್ ನಂಬರ್, ಪರ್ಚೇಸ್ ಆರ್ಡರ್ ನಂಬರ್, ಟೋಟಲ್ ನಾವಿಲ್ಲಿ 30 ನಂಬರ್ಸ್ಗೆ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. 30 ನಂಬರ್ಸ್ ಮದರ್ ಬೋರ್ಡ್ ನಾವಿಲ್ಲಿ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. 30 ನಂಬರ್ಸ್ ಕೂಡ ನಮ್ಗಿಲ್ಲಿ ರಿಸೀವ್ ಆಗಿದೆ. ನಂತರ ಎಂಟರ್. ರೇಟ್ ಪರ್ ಯೂನಿಟ್ 8000 ರುಪೀಸ್ ಪರ್ ಮದರ್ ಬೋರ್ಡ್ ನಾವಿಲ್ಲಿ ಪೇ ಮಾಡ್ತಾ ಇದೀವಿ. ನಂತರ ಎಂಟರ್. 2% ಡಿಸ್ಕೌಂಟ್ ನಾವಿಲ್ಲಿ ರಿಸೀವ್ ಮಾಡಿದೀವಿ. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಅಮೌಂಟ್ ಇಲ್ಲಿ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಾ ಇದೆ. ನಂತರ ಎಂಟರ್. ಎಂಡ್ ಆಫ್ ಲಿಸ್ಟ್, ಡಿಸ್ಕೌಂಟ್ ಕಾಲಮ್ ಅಲ್ಲಿ 2% ಡಿಸ್ಕೌಂಟ್ ಅನ್ನ ಕೊಟ್ಟಿದ್ದಾರೆ, ನಮ್ಗಿಲ್ಲಿ ತೋರಿಸ್ತಾ ಇದೆ. ನಂತರ ಎಂಟರ್. ಮೌಸ್ 30 ನಂಬರ್ಸ್ಗೆ ನಾವಿಲ್ಲಿ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. 30 ನಂಬರ್ಸ್ ಕೂಡ ನಮ್ಗಿಲ್ಲಿ ರಿಸೀವ್ ಆಗಿದೆ. ಪರ್ ಮೌಸ್ ನಾವಿಲ್ಲಿ 500 ರುಪೀಸ್ ಅನ್ನ ಪೇ ಮಾಡ್ತಾ ಇದೀವಿ. ಯಾವುದೇ ಡಿಸ್ಕೌಂಟ್ ನಮ್ಗಿಲ್ಲಿ ಕೊಟ್ಟಿಲ್ಲ. ನಂತರ ಎಂಟರ್. ಎಂಡ್ ಆಫ್ ಲಿಸ್ಟ್. ರ್ಯಾಮ್ ನಾವಿಲ್ಲಿ ಪರ್ಚೇಸ್ ಮಾಡ್ತಾ ಇದೀವಿ. 40 ನಂಬರ್ಸ್ಗೆ ನಾವಿಲ್ಲಿ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. 20 ನಂಬರ್ಸ್ ರ್ಯಾಮ್ ನಾವಿಲ್ಲಿ ರಿಸೀವ್ ಮಾಡಿದೀವಿ. ಇನ್ನು ಬ್ಯಾಲೆನ್ಸ್ 20 ನಂಬರ್ಸ್ ಅನ್ನ ನಾವು ರಿಸೀವ್ ಮಾಡಬೇಕಾಗಿದೆ. ರೇಟ್ ಪರ್ ಯೂನಿಟ್ 800 ರುಪೀಸ್ ನಾವಿಲ್ಲಿ ಪೇ ಮಾಡ್ತಾ ಇದೀವಿ. ನಂತರ ಯಾವುದೇ ಡಿಸ್ಕೌಂಟ್ ಅನ್ನ ಕೊಟ್ಟಿಲ್ಲ. ಎಂಟರ್. ಎಂಡ್ ಆಫ್ ಲಿಸ್ಟ್. ಎಂಟರ್. ಮತ್ತೊಂದು ಎಂಟರ್ ಅನ್ನ ನಾವಿಲ್ಲಿ ಮಾಡಬೇಕಾಗುತ್ತೆ. ನಾವೀಗ ಟ್ಯಾಕ್ಸ್ ಅನ್ನ ಎಂಟ್ರಿ ಮಾಡಬೇಕಾಗಿದೆ. ನಾವಿಲ್ಲಿ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಇನ್ಪುಟ್ ಟ್ಯಾಕ್ಸ್ ನಾವಿಲ್ಲಿ ಪೇ ಮಾಡಬೇಕಾಗುತ್ತೆ. ಇನ್ಪುಟ್ SGST, ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್. ಕ್ಯಾಲ್ಕುಲೇಟರ್ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಕಂಟ್ರೋಲ್ N ಫಾರ್ ಕ್ಯಾಲ್ಕುಲೇಟರ್. 4,51,200 rupees into 9%. Enter. 40,608 rupees ಇಲ್ಲಿ ಅಮೌಂಟ್ ಆಗುತ್ತೆ. ನಾವಿಲ್ಲಿ ಎಂಟ್ರಿ ಮಾಡಬೇಕಾಗಿದೆ 40,608. ನಂತರ ಎಂಟರ್. ಇನ್ಪುಟ್ CGST, ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್ 9%, 40,000 rupees, 608 rupees. ನಂತರ ಎಂಟರ್. ಎಂಟರ್. ನೀವಿಲ್ಲಿ ನೋಡಬಹುದು ಟೋಟಲ್ ಅಮೌಂಟ್ ನೀವಿಲ್ಲಿ ನೋಡಬಹುದು. ನಂತರ ಎಂಟರ್. ನರೇಶನ್ ನಾವಿಲ್ಲಿ ಬರೀಬಹುದು. ಯಾವ ಪ್ರಾಡಕ್ಟ್ ನಮ್ಗಿಲ್ಲಿ ಬ್ಯಾಲೆನ್ಸ್ ಇದೆ, ಯಾವ ಪ್ರಾಡಕ್ಟ್ ನಮ್ಗಿಲ್ಲಿ ಎಷ್ಟು ನಂಬರ್ ಬರಬೇಕಾಗಿದೆ, ಈ ರೀತಿಯಾದ ನರೇಶನ್ ಅನ್ನ ನಾವಿಲ್ಲಿ ಬರೀಬಹುದು. ನಂತರ ಎಂಟರ್. ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ಯಾವುದೇ ಗೂಡ್ಸ್ ಅನ್ನ ರಿಸೀವ್ ಮಾಡಿದಾಗ
ಈ ರೀತಿಯಾಗಿ ನಾವು ಮೊದಲು ರೆಸಿಪ್ಟ್ ನೋಟ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನಾವು ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಈಗ ನಾವು ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡೋಣ. ಪರ್ಚೇಸ್ ಇನ್ವಾಯ್ಸ್, ನಂತರ ಎಂಟರ್ ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ನಾವಿಲ್ಲಿ ಬರೀಬೇಕಾಗಿದೆ. RAJ0060 ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಪರ್ಚೇಸ್ ಇನ್ವಾಯ್ಸ್ ನಂಬರ್, ನಂತರ ಎಂಟರ್ ಪರ್ಚೇಸ್ ಇನ್ವಾಯ್ಸ್ ಡೇಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಪಾರ್ಟಿ ನೇಮ್, ಯಾರಿಂದ ನಾವಿಲ್ಲಿ ಪರ್ಚೇಸ್ ಮಾಡ್ತಾ ಇದೀವಿ, ರಾಜ್ ಕಂಪ್ಯೂಟರ್ಸ್ ಇಂದ ನಾವಿಲ್ಲಿ ಪರ್ಚೇಸ್ ಅನ್ನ ಮಾಡ್ತಾ ಇದೀವಿ. ಲಿಸ್ಟ್ ಆಫ್ ಟ್ರ್ಯಾಕಿಂಗ್ ನಂಬರ್ಸ್ 0060 ಟ್ರ್ಯಾಕಿಂಗ್ ನಂಬರ್ಸ್ ರೆಸಿಪ್ಟ್ ನೋಟ್ ಅಲ್ಲಿ ನಾವು ಎಂಟ್ರಿ ಮಾಡಿದ್ವಿ, ಅದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಎಂಟರ್, ಉಳಿದ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಫಿಲ್ ಆಗ್ತಾ ಇದೆ, ನೀವು ನೋಡಬಹುದು. ಎಂಡ್ ಆಫ್ ಲಿಸ್ಟ್, ನಂತರ ರೆಸಿಪ್ಟ್ ಡಾಕ್ಯುಮೆಂಟ್ ನಂಬರ್, ಡಿಸ್ಪ್ಯಾಚ್ ಥ್ರೂ, ಡೆಸ್ಟಿನೇಷನ್, ಕ್ಯಾರಿಯರ್ ಏಜೆಂಟ್ ನಂಬರ್ ನಾವು ಎಂಟ್ರಿ ಮಾಡಿರ್ಲಿಲ್ಲ, ಮಾಡಿದ್ರೆ ಇಲ್ಲಿ ಆ ಡೀಟೇಲ್ಸ್ ಸಹ ಬರ್ತಾ ಇತ್ತು. ಕಂಪನಿಯ ಇನ್ವಾಯ್ಸ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಇರುತ್ತೆ, ನಾವು ನೋಡಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್ ಪಾರ್ಟಿ ಡೀಟೇಲ್ಸ್, ನಂತರ ಪರ್ಚೇಸ್ ಲೆಡ್ಜರ್, ನಾವಿಲ್ಲಿ ಪರ್ಚೇಸ್ ಅಕೌಂಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು, ನಾವು ಮೊದಲು ರೆಸಿಪ್ಟ್ ನೋಟ್ ಅನ್ನ ಎಂಟ್ರಿ ಮಾಡಿರೋದ್ರಿಂದ ರೆಸಿಪ್ಟ್ ನೋಟ್ ಅಲ್ಲಿ ಎಂಟ್ರಿ ಮಾಡಿರುವಂತಹ ಎಲ್ಲಾ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಬಂದಿದೆ, ನೀವಿಲ್ಲಿ ನೋಡ್ತಾ ಇರಬಹುದು. ಲಿಸ್ಟ್ ಆಫ್ ಟ್ರ್ಯಾಕಿಂಗ್ ನಂಬರ್ಸ್, ನಾವಿಲ್ಲಿ ಯಾವುದೇ ಚೇಂಜಸ್ ಬೇಕಾದ್ರೂ ಮಾಡಬಹುದು. ನಾವಿಲ್ಲಿ ಯಾವುದೇ ಪ್ರಾಡಕ್ಟ್ ಅನ್ನ ರಿಸೀವ್ ಮಾಡಿದಾಗ ಎಷ್ಟು ನಂಬರ್ ನಾವಿಲ್ಲಿ ರಿಸೀವ್ ಮಾಡಿದೀವಿ, ಮೊದಲು ನಾವು ರೆಸಿಪ್ಟ್ ನೋಟ್ ಅನ್ನ ಎಂಟ್ರಿ ಮಾಡ್ತೀವಿ, ನಂತರ ನಾವು ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡ್ತೀವಿ. ನಂತರ ನಾವು ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದಾಗ ಪ್ರಾಡಕ್ಟ್ ಇಲ್ಲಿ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂದಾಗ ನಂತರ ನಾವು ರಿಟರ್ನ್ ಮಾಡ್ತೀವಿ. ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ನಾವಿಲ್ಲಿ ಚೆಕ್ ಮಾಡಿದ ನಂತರ ರಿಟರ್ನ್ ಮಾಡ್ತೀವಿ. ಆಗಿದ್ದಾಗ ನಾವು ಡೆಬಿಟ್ ನೋಟ್ ಮತ್ತು ಕ್ರೆಡಿಟ್ ನೋಟ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡೋಣ. ಇಲ್ಲಿ ನಾವು ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾಗಿದೆ. ಪರ್ಚೇಸ್ ರೆಸಿಪ್ಟ್ ಅಲ್ಲಿ ನಾವು ಯಾವ ಎಂಟ್ರಿಯನ್ನ ಮಾಡಿದ್ವಿ ಅದೇ ಎಂಟ್ರಿ ನಮ್ಗೆ ಇಲ್ಲಿ ಬಂದಿದೆ. ಟ್ಯಾಕ್ಸ್ ಮಾತ್ರ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗಿದೆ. LG ಲ್ಯಾಪ್ಟಾಪ್ 25 ನಂಬರ್ಸ್ ನಾವಿಲ್ಲಿ ರಿಸೀವ್ ಮಾಡಿದೀವಿ. ಮಾನಿಟರ್ ನಾವಿಲ್ಲಿ 25 ನಂಬರ್ಸ್ಗೆ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. 15 ನಂಬರ್ಸ್ ನಾವಿಲ್ಲಿ ರಿಸೀವ್ ಮಾಡಿದ್ದೀವಿ. ಬ್ಯಾಲೆನ್ಸ್ ಇಲ್ಲಿ 10 ನಂಬರ್ ಮಾನಿಟರ್ ನಾವಿಲ್ಲಿ ಪರ್ಚೇಸ್ ಮಾಡಬೇಕಾಗಿದೆ. ಈ ರೀತಿಯಾಗಿ ನಂತರ ಮದರ್ ಬೋರ್ಡ್, ನಾವಿಲ್ಲಿ 30 ನಂಬರ್ಸ್ ಮದರ್ ಬೋರ್ಡ್ಗೆ ನಾವಿಲ್ಲಿ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. 30 ನಂಬರ್ಸ್ ಮದರ್ ಬೋರ್ಡ್ ನಾವಿಲ್ಲಿ ರಿಸೀವ್ ಮಾಡಿದ್ದೀವಿ. ನಂತರ ಎಂಟರ್ ಅಮೌಂಟ್ ಎಲ್ಲ ನಾವಿಲ್ಲಿ ಕೊಟ್ಟಿದ್ದೀವಿ, ನೀವು ನೋಡಬಹುದು. ನಂತರ ಮೌಸ್ ನಾವಿಲ್ಲಿ 30 ನಂಬರ್ಗೆ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. 30 ನಂಬರ್ಸ್ ನಾವಿಲ್ಲಿ ರಿಸೀವ್ ಮಾಡಿದ್ದೀವಿ. 500 ರೂಪೀಸ್ ಪರ್ ಮೌಸ್ ನಾವಿಲ್ಲಿ ರಿಸೀವ್ ಮಾಡಿದ್ದೀವಿ. ನಂತರ ರ್ಯಾಮ್ ನಾವಿಲ್ಲಿ 40 ನಂಬರ್ಸ್ಗೆ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. 20 ನಂಬರ್ಸ್ ನಾವಿಲ್ಲಿ ರಿಸೀವ್ ಮಾಡಿದ್ದೀವಿ. ಪರ್ ನಂಬರ್ 800 ರೂಪೀಸ್ ನಾವಿಲ್ಲಿ ಪೇ ಮಾಡ್ತಾ ಇದ್ದೀವಿ. ಬ್ಯಾಲೆನ್ಸ್ 20 ನಂಬರ್ಸ್ ರ್ಯಾಮ್ ಇಲ್ಲಿ ನಾವು ರಿಸೀವ್ ಮಾಡಬೇಕಾಗಿದೆ. ನಂತರ ಎಂಟರ್ ಎಂಡ್ ಆಫ್ ಲಿಸ್ಟ್, ಟ್ಯಾಕ್ಸ್ ಅಮೌಂಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗಿದೆ. ಇನ್ಪುಟ್ SGST ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್ 40,608 ರೂಪೀಸ್ ನಾವಿಲ್ಲಿ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗಿದೆ. ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್. CGST ಟ್ಯಾಕ್ಸ್ 40,608 ರೂಪೀಸ್ ನಾವಿಲ್ಲಿ ಪೇ ಮಾಡಬೇಕಾಗಿದೆ. ನಂತರ ಎಂಟರ್, ನೀವಿಲ್ಲಿ ನೋಡಬಹುದು ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಮೆಥಡ್ ಆಫ್ ಅಡ್ಜಸ್ಟ್ಮೆಂಟ್, ಅಡ್ವಾನ್ಸ್, ಅಗೇನ್ಸ್ಟ್ ರೆಫರೆನ್ಸ್, ನ್ಯೂ ರೆಫರೆನ್ಸ್, ಆನ್ ಅಕೌಂಟ್. ನಾವಿಲ್ಲಿ ಯಾವ ಆಪ್ಷನ್ ಅನ್ನ ಯಾವಾಗ ಸೆಲೆಕ್ಟ್ ಮಾಡಬೇಕು ಅಂತ. ಟ್ಯಾಲಿಯಲ್ಲಿ ನಾವು ಎಂಟ್ರಿ ಮಾಡಬೇಕಾದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಆಪ್ಷನ್ ಸೆಲೆಕ್ಟ್ ಆಗುತ್ತೆ. ಕರೆಕ್ಟ್ ಇಲ್ಲ ಅಂದಾಗ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನ್ಯೂ ರೆಫರೆನ್ಸ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಪರ್ಚೇಸ್ ಇನ್ವಾಯ್ಸ್ ನಂಬರ್, ನಂತರ ಡ್ಯೂ ಡೇಟ್ ಅಥವಾ ಕ್ರೆಡಿಟ್ ಡೇಸ್ ನೀವಿಲ್ಲಿ ಕೊಡಬಹುದು. ಉಳಿದ ಪ್ರಾಡಕ್ಟ್ ಅನ್ನ ಎಷ್ಟು ದಿನದ ಒಳಗಡೆ ನಮ್ಗಿಲ್ಲಿ ಡೆಲಿವರ್ ಮಾಡಬೇಕಾಗಿದೆ ಈ ರೀತಿಯಾದ ಡೇಟ್ ಅನ್ನ ನೀವಿಲ್ಲಿ ಕೊಡಬಹುದು. ನಂತರ ಟೋಟಲ್ ಅಮೌಂಟ್ ಇಲ್ಲಿ ಬಂದಿದೆ. ನರೇಶನ್ ನೀವಿಲ್ಲಿ ಬರಿಬಹುದು. ಯಾವ ಪ್ರಾಡಕ್ಟ್ ಎಷ್ಟು ದಿನದ ಒಳಗಡೆ ನೀವಿಲ್ಲಿ ನಮಗೆ ಡೆಲಿವರ್ ಮಾಡಬೇಕಾಗಿದೆ ಈ ರೀತಿಯಾದ ನರೇಶನ್ ಅನ್ನ ನೀವಿಲ್ಲಿ ಬರಿಬಹುದು. ನಂತರ ಎಂಟರ್, ನಂತರ ಎಕ್ಸೆಪ್ಟ್ ನಾವಿಲ್ಲಿ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ ಎಸ್ಕೇಪ್ ಮಾಡೋಣ. ಎಸ್ಕೇಪ್, ಡೇ ಬುಕ್, ನಾವಿಲ್ಲಿ ಟ್ಯಾಲಿಯಲ್ಲಿ ಯಾವುದೇ ಎಂಟ್ರಿ ಮಾಡಿದ್ರು ಸಹ ಡೇ ಬುಕ್ ಅಲ್ಲಿ ನಮ್ಗಿಲ್ಲಿ ಸಿಗುತ್ತೆ. ನಾವು ಇಲ್ಲಿಂದ ಚೆಕ್ ಮಾಡ್ಕೋಬಹುದು. ಯಾವುದೇ ಆಲ್ಟ್ರೇಷನ್ ಅಥವಾ ಡಿಲೀಟ್ ಮಾಡಬೇಕು ಅಂದಾಗ ಡೇ ಬುಕ್ ಅಲ್ಲಿ ನಾವು ಮಾಡಬಹುದು. ನೀವಿಲ್ಲಿ ನೋಡಬಹುದು ರಾಜ್ ಕಂಪ್ಯೂಟರ್ಸ್
ನಾವು ಕೊಟ್ಟಂತಹ ಪರ್ಚೇಸ್ ಆರ್ಡರ್ ಎಂಟ್ರಿ ನಾವಿಲ್ಲಿ ನೋಡಬಹುದು. ಎಸ್ಕೇಪ್. ನಂತರ ನಾವಿಲ್ಲಿ ಎಂಟ್ರಿ ಮಾಡಿರುವಂತಹ ರೆಸಿಪ್ಟ್ ನೋಟ್ ಎಂಟ್ರಿ ನಾವಿಲ್ಲಿ ನೋಡೋಣ. LG ಲ್ಯಾಪ್ಟಾಪ್ ಎಂಟರ್ ಮಾಡೋಣ. ರಾಜ್ ಕಂಪ್ಯೂಟರ್ಸ್ ನಾವಿಲ್ಲಿ ಎಂಟ್ರಿ ಮಾಡಿರುವಂತಹ ರೆಸಿಪ್ಟ್ ನೋಟ್ ನೀವಿಲ್ಲಿ ನೋಡಬಹುದು. ನಂತರ ಇಲ್ಲಿ ನಾವು ಯಾವುದೇ ಆಲ್ಟ್ರೇಷನ್ ಬೇಕಾದ್ರೂ ಮಾಡಬಹುದು. ಈ ವೋಚರ್ ನಮ್ಗಿಲ್ಲಿ ಬೇಡ ಅಂದಾಗ ನಾವು ಡಿಲೀಟ್ ಸಹ ಮಾಡಬಹುದು. ಟ್ಯಾಲಿಯಲ್ಲಿ ನಾವು ಯಾವುದೇ ವೋಚರ್ ಅಥವಾ ಯಾವುದೇ ಲೆಡ್ಜರ್ ಅನ್ನ ಡಿಲೀಟ್ ಮಾಡಬೇಕು ಅಂದಾಗ ಕೀಬೋರ್ಡ್ ಇಂದ ನಾವು ಆಲ್ಟ್ ಡಿ ಶಾರ್ಟ್ ಕಟ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಡಿಲೀಟ್ ಮಾಡಬೇಕು ಅಂದ್ರೆ ನೀವಿಲ್ಲಿ ವೈ ಲೆಟರ್ ಅನ್ನ ಪ್ರೆಸ್ ಮಾಡಬಹುದು ಕೀಬೋರ್ಡ್ ಇಂದ, ಅಥವಾ ಮೌಸ್ ಇಂದ ನೀವು ಎಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬಹುದು. ಡಿಲೀಟ್ ಬೇಡ ಅಂದಾಗ ಎನ್ ಲೆಟರ್ ನೀವಿಲ್ಲಿ ಯೂಸ್ ಮಾಡಬಹುದು, ಅಥವಾ ಎಸ್ಕೇಪ್ ನಾವಿಲ್ಲಿ ಮಾಡಬಹುದು. ನಂತರ ನಾವು ಎಂಟ್ರಿ ಮಾಡಿರುವಂತಹ ಪರ್ಚೇಸ್ ಇನ್ವಾಯ್ಸ್ ಡೀಟೇಲ್ಸ್ ನೀವಿಲ್ಲಿ ನೋಡಬಹುದು. ಇಲ್ಲಿ ನಾವು ಯಾವುದೇ ಆಲ್ಟ್ರೇಷನ್ ಬೇಕಾದ್ರೂ ಮಾಡಬಹುದು. ಈ ರೀತಿಯಾಗಿ ನಾವು ಮಲ್ಟಿಪಲ್ ಪ್ರಾಡಕ್ಟ್ಸ್ ಅನ್ನ ಪರ್ಚೇಸ್ ಮಾಡಿದಾಗ ಮೊದಲು ನಾವು ರೆಸಿಪ್ಟ್ ನೋಟ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನಾವು ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಾವು ಎಷ್ಟು ಪೇಮೆಂಟ್ ಅನ್ನ ಅವ್ರಿಗೀಗ ಕೊಡಬೇಕಾಗಿದೆ, ಟೋಟಲ್ ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ, ನೀವು ಇಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ಟ್ಯಾಲಿ ಪ್ರೈಮ್ ಅಲ್ಲಿ ಪರ್ಚೇಸ್ ಇನ್ವಾಯ್ಸ್ ಮತ್ತು ಪರ್ಚೇಸ್ ರೆಸಿಪ್ಟ್ ನೋಟ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ.